ರಾಗಿಯನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಡಯಾಬಿಟಿಕ್ ಕಂಟ್ರೋಲ್ ಆಗುತ್ತೆ ಗೊತ್ತಾ. ಕ್ರಿಸ್ಪಿಯಾಗಿರ್ತಕ್ಕಂಥ ರಾಗಿ ದೋಸೆ ನಾನು ಹೇಳ್ಕೊಡ್ತಕ್ಕಂಥ ಟ್ರಿಕ್ಸನ್ನು ಫಾಲೋ ಮಾಡಿದ್ರೆ ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಕೋಬಹುದು. ಇದ್ರ ಜೊತೆಗೆ ಟೇಸ್ಟಿಯಾಗಿರ್ತಕ್ಕಂಥ ಟೊಮೊಟೊ ಚಟ್ನಿ. ಬೆಳಗಿದ್ರೆ ಏನಪ್ಪ ತಿಂಡಿ ಮಾಡೋದು ಅಂತ ಟೆನ್ಷನ, 10 ನಿಮಿಷದಲ್ಲಿ ಗರಿಗರಿಯಾಗಿರ್ತಕ್ಕಂಥ ರಾಗಿ ದೋಸೆನ ರೆಡಿ ಮಾಡ್ಕೋಬಹುದು. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇದರ ಜೊತೆಗೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಟೊಮೊಟೊ ಚಟ್ನಿ. ರಾಗಿ ದೋಸೆ ಗರಿಗರಿಯಾಗಿ ಬರಬೇಕು ಅಂದರೆ ಕೆಲವು ಟಿಪ್ಸನ್ನು ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ನೀವು ಈಸಿಯಾಗಿ ಮನೆಯಲ್ಲಿ ರಾಗಿ ದೋಸೆನ ರೆಡಿ ಮಾಡ್ಕೋಬಹುದು. ಮೊದಲಿಗೆ ಒಂದು ಬಟ್ಲನ್ನು ತಗೊಂಡು ಅದರಲ್ಲಿ ಸಣ್ಣ ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೊತಾ ಇದ್ದೀನಿ. ಅದರ ಜೊತೆಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಇದರ ಜೊತೆಗೆ 3ರಿಂದ 4 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳೋಣ. ಇವಾಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರ್ತಕ್ಕಂಥ ಮೀಡಿಯಮ್ ಸೈಜ್ ಇರ್ತಕ್ಕಂಥ ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆನ ತಗೊಳ್ಳೋಣ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮೊದಲಿಗೆ ಇದೆಲ್ಲ ಬೆರೆಯೋ ಹಾಗೆ ಕಲಿಸ್ಕೊಳ್ಳೋಣ. ತುಂಬ ಈಸಿಯಾಗಿ ನಾವು ರಾಗಿ ದೋಸೆನ ರೆಡಿ ಮಾಡ್ಕೋಬಹುದು. ಬೆಳಗಿನ ತಿಂಡಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟಿಗಿಂತ ತೆಳ್ಳಗೆ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ರಾಗಿ ದೋಸೆನ ತಯಾರು ಮಾಡಿಕೊಳ್ಳುವಾಗ ಮೊದಲಿಗೆ ದೋಸೆ ತವನ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ನಂತರ ಒಂದು ಬಟ್ಟೆನ ತಗೊಂಡು ಚೆನ್ನಾಗಿ ಒರೆಸ್ಕೊಂಡು ನಂತರ ನಾವು ದೋಸೆನ ಹಾಕ್ಕೋಬೇಕು. ದೋಸೆ ನಮಗೆ ಚಿಕ್ಕದಾಗಿ ಬೇಕಾದರೆ ಚಿಕ್ಕದಾಗಿ, ಇಲ್ಲ ಎಷ್ಟು ದೊಡ್ಡದು ಬೇಕಾದರೂ ಹಾಕ್ಕೋಬಹುದು. ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 2 ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ರೀತಿಯಾಗಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೋಬಹುದು. ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರಿಗೆ ರಾಗಿ ದೋಸೆ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊತಾರೆ. ನಾನು ಹೇಳ್ಕೊಡ್ತಕ್ಕಂಥ ಮೆಜರ್ಮೆಂಟಲ್ಲಿ ನೀವು ರಾಗಿ ದೋಸೆನ ಮಾಡಿಕೊಂಡ್ರೆ ಗರಿಗರಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಇದ್ದರೆ ಮಾತ್ರ ಎಣ್ಣೆನ ಸೇರಿಸ್ಕೋಬಹುದು. ಪ್ರತಿ ರೊಟ್ಟಿ ಹಾಕಿದ ನಂತರ ನಾವು ಬಟ್ಟೆಯಿಂದ ನೀಟಾಗಿ ಅದನ್ನು ಒರೆಸಿ ಸ್ವಲ್ಪ ನೀರನ್ನು ಸಿಂಪಡಿಸ್ಕೊಂಡು ನಂತರ ನಾವು ದೋಸೆನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಚೆನ್ನಾಗಿ ಬೆಂದಾದ ನಂತರ ಮೇಲೆಯಿಂದ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. 2 ಕಡೆ ಬೇಕಾದರೂ ಗರಿಗರಿಯಾಗಿ ಕೆಂಬಣ್ಣ ಬರೋವರೆಗೂ ಸುಟ್ಕೋಬಹುದು. ತೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊತ ದೋಸೆನ ಮಾಡ್ಕೋಬಹುದು. ದೋಸೆ ತವಕ್ಕೆ ಒಂಚೂರು ಅಂಟೋದಿಲ್ಲ. ಮೊದಲಿಗೆ ನಾವು ದೋಸೆ ತವಕ್ಕೆ ಎಣ್ಣೆನ ಹಚ್ಚೋಕ್ಕೆ ಹೋಗಬಾರ್ದು. ಸ್ವಲ್ಪ ನೀರನ್ನು ಸಿಂಪಡಣೆ ಮಾಡಿಕೊಂಡು ಒಂದು ಬಟ್ಟೆಯಿಂದ ಅದನ್ನು ಒರೆಸಿ ನಂತರ ದೋಸೆನ ಹಾಕ್ಕೋಬಹುದು. ಈ ರೀತಿಯಾಗಿ 2 ಕಡೆ ನಮಗೆಷ್ಟು ದೋಸೆ ಬೇಕೋ ಅಷ್ಟು ದೋಸೆನ ಕೆಂಬಣ್ಣ ಬರೋವರೆಗೂ ಸುಟ್ಕೊಂಡು ತೆಗೆದ್ರೆ ಬೆಳಗಿನ ತಿಂಡಿಗೆ ಗರಿಗರಿಯಾಗಿರ್ತಕ್ಕಂಥ ರಾಗಿ ದೋಸೆ ರೆಡಿಯಾಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ನಾವು ಸೂಪರ್ ಕಾಂಬಿನೇಷನ್ ಆಗಿರ್ತಕ್ಕಂಥ ಟೊಮೊಟೊ ಚಟ್ನಿನ ಸಹ ರೆಡಿ ಮಾಡ್ಕೊಳ್ಳೋಣ. ದೋಸೆನ ಹಾಕ್ಕೊಂತ ಇನ್ನೊಂದು ಕಡೆ ಟೊಮೊಟೊ ಚಟ್ನಿನ ರೆಡಿ ಮಾಡ್ಕೊಬಿಡೋಣ. ಒಂದು ಕಡೆಯನ್ನು ಬಿಸಿ ಮಾಡಿಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ, ಇದು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಇದರ ಜೊತೆಗೆ 4ರಿಂದ 5 ಕಾಳು ಮೆಣಸು, ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ತುಂಡಿದರೆ ಅದನ್ನು ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಖಾಲಿಯಾಗಿತ್ತು. ಇದೆಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಮೀಡಿಯಮ್ ಸೈಜ್ ಇರ್ತಕ್ಕಂಥ 3 ನಾಟಿ ಟೊಮೊಟೊವನ್ನು ಶುದ್ಧವಾಗಿ ತೊಳೆದು ಕಟ್ ಮಾಡಿ ಈ ಎಣ್ಣೆಯಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಸಾಕು. ತುಂಬ ಚೆನ್ನಾಗಿ ಬರುತ್ತೆ.
ಚಟ್ನಿ ಟೇಸ್ಟು. ಇದೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಇದಕ್ಕೊಂದು ಒಳ್ಳೆಯ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಇದಕ್ಕೆ 1 ರಿಂದ 2 ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳೋಣ. ಲಾಸ್ಟಲ್ಲಿ ಇದಕ್ಕೆ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರೊಳಗಡೆ ಟೊಮೊಟೊ ತಣ್ಣಗಾಗಿರುತ್ತೆ. ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ರುಬ್ಕೊಬಿಡೋಣ. ಬೇಗನೆ ರೆಡಿ ಮಾಡ್ಕೋಬಹುದು ಈ ಚಟ್ನಿನ. ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ಇವಾಗ ರುಬ್ಬಿರ್ತಕ್ಕಂಥ ಚಟ್ನಿನ ಒಂದು ಬೌಲ್ಗೆ ಸೇರಿಸ್ಕೊಂಡು ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಒಗ್ಗರಣೆನ ಮೇಲಿಂದ ಸೇರಿಸಿದ್ರೆ ಘಮ ಘಮ ಅಂತ ಟೊಮೊಟೊ ಚಟ್ನಿ ರೆಡಿಯಾಗುತ್ತೆ. ಕ್ರಿಸ್ಪಿಯಾಗಿರ್ತಕ್ಕಂಥ ರಾಗಿ ದೋಸೆ ಜೊತೆ ಟೇಸ್ಟಿಯಾಗಿರ್ತಕ್ಕಂಥ ಟೊಮೊಟೊ ಚಟ್ನಿ ಎರಡನ್ನೂ ಸಹ ನಾವು 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು. ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ಬೆಳಗ್ಗೆದ್ರೆ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಬಿಟ್ಟು ಆರೋಗ್ಯದಾಯಕವಾಗಿರ್ತಕ್ಕಂಥ ಈ ರಾಗಿ ದೋಸೆನ ಒಮ್ಮೆ ಟ್ರೈ ಮಾಡಿ. ಟೊಮೊಟೊ ಚಟ್ನಿ ಜೊತೆ ಅಂತೂ ತುಂಬ ರುಚಿಯಾಗಿತ್ತು. ವೀಕ್ಷಕರೇ, ಈ ದೋಸೆ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.